ಏನ್ ಹಾಗ್ ನೋಡ್ತಿದ್ದೀರಾ? ದಂತದ ಗೊಂಬೆ ಹಾಗೆ ಸೀರೆ ಉಟ್ಕೊಂಡ್ರೆ ಕಣ್ಣಿಗೆ ಸಂತೋಷ ಆಗತ್ತೆ. ತುಟಿಗಳ ಮೇಲೆ ಪದಗಳು ನೀರಿನ ಮೇಲೆ ದೋಣಿ ಹಾಕಿ ತೇಲುತ್ತೆ. ಅಬ್ಬಾ, ಆಫೀಸರ್ ಈಗ ಕವಿತೆನೂ ಹೇಳ್ತಾರಾ? ಕಣ್ಣಿನ ರೆಪ್ಪೆ ಮುಚ್ಕೊಳ್ಳೋದನ್ನ ನಿಲ್ಲಿಸಿದಾಗ ಮನ್ಸಲ್ಲಿರೋ ಮಾತು ಕವಿತೆ ಆಗಿ ಹೊರಗೆ ಬರುತ್ತೆ. ಹಾಗಾ? ಮತ್ತೆ ಅವಾಗ್ಲೇ ಏನೋ ಆ ದುಬೈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂದ್ರೆ? ಕತ್ಲಲ್ಲಿ ಹೊಳೆಯೋ ಮಿಂಚು ಹುಳಗಳು ಕತ್ಲಲ್ಲಿ ಮಾತ್ರನೇ ಹೊಳೆಯತ್ತೆ. ಆದ್ರೆ ಆಕಾಶದಲ್ಲಿ ನಕ್ಷತ್ರ ಆ ಕತ್ಲನ್ನೇ ದೂರ ಮಾಡುತ್ತೆ. ನಿನಗೂ ಅವಳಿಗೂ ಅಷ್ಟು ವ್ಯತ್ಯಾಸ ಇದೆ. ಆಫೀಸರ್ ಅಲ್ಲಿ ಈ ನಡುವೆ ತುಂಬಾ ಬದಲಾವಣೆ ಕಾಣಿಸ್ತಿದೆ. ನೋಟ ಬದಲಾಗಿದೆ, ಮಾತು ಬದಲಾಗಿದೆ. ಏನು ಮನೆಗ್ ದೂರ ಆಗಿ ಹೊಸ ಅವತಾರ ಎತ್ತಿ ಕಳ್ಳ ಕ್ರಿಶ್ಚಿಯನ್ ವೇಷ ಏನಾದ್ರೂ ಹಾಕಿದಿರಾ ಹೇಗೆ? ಅಯ್ಯೋಯ್ಯೋ, ಎಂಥ ಮಾತು ಹೇಳ್ದೆ. ಗೆಟಪ್ ಬದಲಾಯಿಸಿದ್ನೇ ಹೊರತು ನಿನ್ನ ಸುತ್ತಾನೆ ತಾನೇ ತಿರುಗ್ತಾ ಇದ್ದೆ. ಹೌದೌದು, ನನ್ ಕಾಣಿಸಿದ್ಮೇಲೆ ನನ್ ಸುತ್ತ ತಿರುಗಿದ್ರಿ. ಅದಕ್ಕೂ ಮುಂಚೆ ಯಾರ ಜೊತೆ ತಿರುಗಿದ್ರಿ? ಈ ಕವಿತೆ ಎಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ನಿನ್ನ ನೋಡಿದ್ಮೇಲೆ ಈ ಕಣ್ಣು ಬೇರೆಯವರನ್ನ ನೋಡೋದನ್ನ ಮರೆತು ಬಿಟ್ಟಿದೆ. ನಾನು ಎಲ್ಲೇ ಇದ್ರು, ಹೇಗೆ ಇದ್ರು ನಿನ್ ಜೊತೆನೇ ಇರ್ತೀನಿ. ನಿನ್ನ ನನ್ನಲ್ಲೇ ಬಚ್ಚಿಟ್ಕೋತೀನಿ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ನಾನ್ ಬರೋಕ್ಕೂ ಮುಂಚೆ ಏನೇ ಮಾಡ್ತಾ ಇದ್ದೆ? ಏನ್ ಮಾಡ್ತಿದ್ದೆ? ಅವ್ರೇನೋ ಯೋಚನೆ ಮಾಡ್ತಿದ್ರು, ಮತ್ತೆ ನಾನು ಈ ಬೊಟ್ಟಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಹೌದು, ಬೊಟ್ಟು ಕನ್ನಡಿ ಮೇಲೆ ಇರತ್ತೆ ಹೊರತು ಅವನ ಎದೆ ಮೇಲೆ ಹೇಗೆ ಇರತ್ತೆ? ನೋಡಿದ್ರ ಮತ್ತಿನ್ನು ಕೇಳೋದ್ ಯಾಕೆ? ಆದ್ರೆ ನನ್ ಗಂಡನ್ ಜೊತೆ ನಾನಿದ್ರೆ ತಪ್ಪೇನಿದೆ ಅತ್ತೆ? ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಮುದ್ದಾಗಿದ್ದಾರೆ ಅಲ್ವಾ? ಏಯ್, ಏನೇ ನಿನ್ ಮಾತು? ಯಾವುದಕ್ಕೆ ಆದ್ರೂ ಒಂದು ಸಮಯ ಸಂದರ್ಭ ಅಂತಿರತ್ತೆ. ಲೋ, ನಿಮ್ ಅಜ್ಜಿ ಕರಿತಾ ಇದ್ದಾರೆ, ಬಾರೋ. ಸರಿ ಅಮ್ಮ, ನಾನ್ ಬರ್ತೀನಿ, ನೀನ್ ಹೋಗು. ಸರಿ ಮಾಡಿಸ್ಕೊಳ್ಳೋದಲ್ಲ, ಸರಿ ಮಾಡ್ಕೊಂಡು ಬೇಗ ಬಾ. ಸರಿ ಅಮ್ಮ. ನೀವಿರಿ ಆಫೀಸರ್, ನಾನ್ ಬಾರಿಸ್ತೀನಿ. ಏನೇ ನೀನು? ಅವ್ನ್ಗೆ ಯಾವ ಕೆಲ್ಸನೂ ಮಾಡಕ್ ಬಿಡಲ್ವಾ? ಅದ್ಗೆ ಎಲ್ಲಾನು ನೀನೇ ಮಾಡ್. ಅತ್ತೆ ಬರೋಕ್ ಹೇಳಿದ್ರಲ್ವಾ, ನಾವ್ ಹೋಗ್ಲಿಲ್ಲ ಅಂದ್ರೆ ಇವಾಗ ಅವರೇ ಬರ್ತಾರೆ. ಬನ್ನಿ. ಬಾರೋ. ಬರ್ತೀನಿ, ನಡಿಯಮ್ಮ. ಅಪ್ಪ ನೀವು ಬನ್ನಿ ಅತ್ಗೆ, ಬನ್ನಿ ಅತ್ಗೆ. ಪಲ್ಲವಿ, 2 ದಿನದೊಳಗೆ ಆ ದುಬೈಯಿಂದ ಬಂದಿರೋಳು ಇಲ್ಲಿಂದ ಹೊರಟೋಗ್ಬೇಕು.
ಅವಳು ಇಲ್ಲಿರೋದು ನನಗಿಷ್ಟನೇ ಆಗ್ತಿಲ್ಲ. ಅವಳು ಅವಳ ವೇಷನೋ. ಮೊದ್ಲು ಅವಳನ್ನ ಇಲ್ಲಿಂದ ಕಳ್ಸಿ ನಾವ್ ಅನ್ಕೊಂಡಿರೋಳನ್ನ ಕರ್ಸೋಣ. ಸರಿ ಅತ್ಗೆ, ನೀವ್ ಆ ಮಾತು ಹೇಳೋದೇ ತಡ. ಅದಕ್ಕಿಂತ ಬೇಕಾಗಿರೋದು ಇನ್ನೇನಿದೆ? ಏನೇ ಮುಂದೆ ಮನುಷ್ಯರು ಕಾಣಿಸಲ್ವಾ? ಜಾಗ ಬಿಡು. ಆಂಟಿ, ನಾನ್ ಬರ್ಬೇಕಾದ್ರೆ ನೀವೇ ಎದುರುಗಡೆ ಬಂದ್ರಿ. ನನಗೆ ಜಾಗ ಬಿಡು ಅಂತ ಹೇಗೆ ಹೇಳ್ತೀರಾ ಹೇಳಿ? ಯಾರು ಅಡ್ಡ ಬಂದ್ರು ಅನ್ನೋದಲ್ಲ, ಇದು ನನ್ನ ಮನೆ. ನನ್ನ ಮನೇಲಿ ನಿನ್ ದೊಡ್ಡತನ ಏನು? ಜಾಗ ಬಿಡು. ಜಾಗ ಬಿಡೋಕೆ ನನಗೂ ಅಭ್ಯಾಸ ಇಲ್ಲ. ನಾನು ಹೋಗ್ಬೇಕು ಅನ್ಕೊಂಡಿರೋ ದಾರಿಲಿ ನಾನು ಹೋಗ್ತೀನಿ. ಆದ್ರೂ ನಾನ್ ನಿಮ್ಗೆ ಅಡ್ಡಿ ಆಗಿದ್ದೀನಿ ಅನ್ಸಿದ್ರೆ ನೀವೇ ಪಕ್ಕಕ್ಕೆ ಜರುಗಿ ಹೋಗಿ. ಏನೇ ಓವರ್ ಆಗಿ ಆಡ್ತಿದ್ಯಾ? ಆಗ್ಲೇ ಬಂದಾಗ ಮಾತ್ರ ತುಂಬಾ ಒಳ್ಳೆ ತರ ನಾಟಕ ಮಾಡ್ದೆ. ಇವಾಗ ನೋಡಿದ್ರೆ ನಿನ್ ಪೊಗರೆಲ್ಲ ತೋರಿಸ್ತಿದ್ಯಾ? ನೋಡು ಚಿಕ್ಕಮ್ಮ, ಎಲ್ಲಿ ಹೇಗಿರ್ಬೇಕು ನನಗೆ ಗೊತ್ತು. ನಾನ್ ಬಂದಿರೋದು ಇಲ್ಲಿನ ಕಲ್ಚರ್ ತಿಳ್ಕೋಬೇಕು ಅಂತ, ಅದರ ಬಗ್ಗೆ ವಿಡಿಯೋಸ್ ಮಾಡ್ಬೇಕು ಅಂತ. ಅದನ್ ಬಿಟ್ಟು ನಿಮ್ ಜೊತೆ ಜಗಳ ಮಾಡೋಷ್ಟು ತಾಳ್ಮೆ ನನಗಿಲ್ಲ. ನಾವು ಮಾತ್ರ ಖಾಲಿ ಕೂತಿದೀವ ನಿನ್ ಜೊತೆ ಜಗಳ ಆಡೋದಿಕ್ಕೆ? ಹೋಗೆ ಸೈಡ್ಗೆ. ಜಾಗ ಬಿಡೋ ಅಭ್ಯಾಸ ಇಲ್ಲ ಅಂತ ಹೇಳ್ದೆ ಅಲ್ವಾ? ನನ್ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ, ಮುಂದೆ ಮುಂದೆ ಗೊತ್ತಾಗುತ್ತೆ ಬಿಡಿ. ನನಗೆ ದೊಡ್ಡದಾಗಿ ಸೆಂಟಿಮೆಂಟ್ಸ್ ಏನೂ ಇರಲ್ಲ. ದುಬೈಯಲ್ಲಿ ಬೆಳೆದಿದ್ದೀನಿ ಅಲ್ವಾ, ಅಲ್ಲೇ ದೊಡ್ಡ ದೊಡ್ಡವ್ರನ್ನ ನೋಡಿದೀನಿ. ಇಲ್ಲಿ ನೀವೇನ್ ಹೇಳಿ? ಮರ್ಯಾದೆಯಿಂದ ನೀವೇ ಜಾಗ ಬಿಟ್ರೆ ಚೆನ್ನಾಗಿರುತ್ತೆ. ಏನೇ ಇದು? ನನ್ನ ಮನೇಲಿ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾಳೆ. ಏಯ್, ಏನೇ ನೀನು ನಮ್ಮ ಅತ್ತಿಗೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಜಾಗ ಬಿಡು. ಅಯ್ಯೋ ಚಿಕ್ಕಮ್ಮ, ಅಯ್ಯೋ ಚಿಕ್ಕಮ್ಮ, ಹುಷಾರಾಗಿ ನಡಿಬೇಕಲ್ವಾ? ಕೆಳಗಡೆ ಬಿದ್ದಿದ್ರೆ ಎಂತ ಅಪಾಯ ಆಗ್ತಿತ್ತು. ಮಿಸ್ ಆಗಿ ಯಾವ್ದ್ರ ಮೇಲಾದ್ರೂ ಬಿದ್ದಿದ್ರೆ ಹೇಗೆ ಹೇಳಿ? ನೋಡ್ಬೇಕು ಅಲ್ವಾ? ನಿಮಗೇನಾದ್ರೂ ಆದ್ರೆ ಚಿಕ್ಕಪ್ಪ ಏನ್ ಮಾಡ್ಬೇಕು, ಮಕ್ಳು ಏನ್ ಮಾಡ್ಬೇಕು? ಅಮ್ಮ ಕಲಾವತಿ, ಏನಜ್ಜಿ ನನಗೆ ಆಶೀರ್ವಾದ ಮಾಡಿ. ಅರೆ ಅವಾಗ್ಲೇ ಕಾಲಿಗೆ ನಮಸ್ಕಾರ ಮಾಡ್ದಿಯಲ್ಲ, ಮತ್ತೆ ಯಾಕೆ? ಅಜ್ಜಿ ನನ್ಗೆ ಮೊದ್ಲಿಂದಾನು ಇಂತಹ ಪದ್ಧತಿನ ಹೇಳ್ಕೊಟ್ಟಿದ್ದಾಳೆ. ದೊಡ್ಡವರು ಯಾರೇ ಕಾಣಿಸಿದ್ರು ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅಂತ. ಅದು ಬೆಳಗ್ಗೆ ಆದ್ರೂ ಸರಿ, ಮಧ್ಯಾಹ್ನ ಆದ್ರೂ ಸರಿ, ಸಂಜೆ ಆದ್ರೂ ಸರಿ. ದೊಡ್ಡವರನ್ನ ಗೌರವಿಸೋದು ನಮ್ಮ ಸಂಪ್ರದಾಯ ಅಂತ ಯಾವಾಗ್ಲೂ ಅಜ್ಜಿ ಹೇಳ್ತಾನೆ ಇರ್ತಾರೆ. ಹೌದಾ? ಹೋಗ್ಲಿ ಬಿಡು. ದೇಶ ದಾಟ್ ಹೋದ್ರೂ ತನ್ನ ಸಂಪ್ರದಾಯನ ಮರ್ತೋಗಿಲ್ಲ, ತನ್ನ ಮೊಮ್ಮಗಳಿಗೂ ಮರೆಯೋಕ್ ಬಿಟ್ಟಿಲ್ಲ. ಎಲ್ಲ ಅವಳ ಹೋಲ್ಕೆನೆ ಬಂದಿದೆ ನಿನ್ಗೆ. ಸರಿ, ಎಲ್ರೂ ಒಂದ್ಸಲ ಕೆಳಗಡೆ ಬನ್ನಿ. ಪಲ್ಲವಿ, ಇವಳೇನೆ ತುಂಬಾ ವಿಚಿತ್ರವಾಗಿದ್ದಾಳೆ. ಚಿಕ್ಕ ವಯಸ್ಸಲ್ಲಿ ಗೊಣ್ಣೆ ಸುರಿಸ್ಕೊಂಡು ಓಡಾಡ್ತಾ ಇದ್ದವಳು ದುಬೈಗೆ ಹೋಗಿ ತುಂಬಾ ಹೆಚ್ಕೊಂಡ್ ಬಿಟ್ಟಿದ್ದಾಳೆ. ಅತ್ತಿಗೆ, ನಿಮ್ಗೊಂದ್ ಮಾತು ಹೇಳ್ತೀನಿ, ಆದ್ರೆ ನಂಗೆ ಹೊಡಿಬಾರ್ದು. ನೀನ್ ಹೇಳಿದ ಮೇಲೆ ಹೊಡಿಬೇಕಾ ಬೇಡವಾ ಅಂತ ಯೋಚಿಸ್ತೀನಿ. ಮೊದ್ಲು ಏನು ಅಂತ ಹೇಳು. ಇವಳು ಯಾಕೋ ನಮಗ್ ಚೆನ್ನಾಗಿ ಉಪಯೋಗ ಆಗ್ತಾಳೆ ಅಂತ ಅನಿಸ್ತಿದೆ ಅತ್ಗೆ. ನಾವ್ ಇವಳನ್ನ ನಮ್ ಕಡೆ ಮಾಡ್ಕೊಂಡು ಇದಕ್ಕೂ ಮುಂಚೆ ನಾವ್ ಅನ್ಕೊಂಡಿದ್ವಿ ನೋಡಿ, ಆ ಪ್ಲಾನ್ ಏನೋ ಇವಳ ಹತ್ರ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅನ್ನಿಸ್ತಿದೆ. ಅವಳು ನಮ್ಮ ಮಾತು ಕೇಳಲ್ಲ, ಕೊನೆ ಪಕ್ಷ ದಾರಿ ಕೂಡ ಬಿಡ್ಲಿಲ್ಲ.
ಅಂತವಳನ್ನ ಇಟ್ಕೊಂಡು ನೀನೇನೇ ಪ್ಲಾನ್ ಮಾಡೋದು? ಅದ್ಗೆ ಹೊಸ್ದಾಗ್ ಬಂದಿದ್ದಾಳೆ, ಜೊತೆಗೆ ನಮ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅದ್ರಲ್ಲೂ ದುಬೈಯಿಂದ ಬಂದಿದ್ದಾಳೆ. ಸ್ವಲ್ಪ ಪೊಗುರು ಅನ್ನೋದು ಇದ್ದೇ ಇರುತ್ತೆ. ನಿಧಾನವಾಗಿ ನಮ್ ದಾರಿಗೆ ತಂದ್ಕೊಂಡ್ವಿ ಅನ್ಕೊಳ್ಳಿ, ನಮಗ್ ಸರಿಯಾಗಿ ಉಪಯೋಗ ಆಗ್ತಾಳೆ. ಒಂದ್ ವೇಳೆ ಅಷ್ಟೊಂದ್ ಬಾಲ ಆಡ್ಸಿದ್ರೆ ಹೇಗೂ ಕತ್ತರಿಸೋದಕ್ಕೆ ನೀವ್ ಇದೀರಲ್ವಾ? ಏನೋ ಅವಳಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ನನ್ಗೆ. ಇಷ್ಟ ಆದ್ರೆ ಆಮೇಲೆ ಯೋಚಿಸೋಣ ಬಿಡು. ದಮಯಂತಿ, ಪಲ್ಲವಿ, ಬನ್ನಿ. ನಡಿ. ಯಾ ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಎಲ್ರು ಬಂದ ಹಾಗೆ ಅಲ್ವಾ? ಯಾಕಜ್ಜಿ ಮನೇಲಿರೋ ಎಲ್ಲಾರನ್ನೂ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು? ಏನು ವಿಷಯ? ನಾನು ಕರಕುಶಲ ಕಾರ್ಮಿಕರ ಅಧ್ಯಕ್ಷೆಯಾಗಬೇಕಾದ್ರೆ ನನ್ನ ಕೈಗೆ ಕೊಟ್ಟಿರೋ ಕಾರ್ಮಿಕರ ಪ್ರತೀಕ ಇದು. ಈ ಪ್ರತೀಕನ ಕೈಯಲ್ಲಿ ಹಿಡ್ಕೊಂಡು ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿದ್ರೆ ನಾನು ಹೇಳಿದ್ದೇ ನ್ಯಾಯ ಅನ್ನೋ ಹಾಗೆ ಅಲ್ಲಿರೋರೆಲ್ಲ ನನ್ನ ಮಾತು ಕೇಳ್ತಿದ್ರು. ಈ ಸಂಘನ ಸ್ಥಾಪಿಸಿ ಸುಮಾರು 30 ವರ್ಷ ಆಗೋಯ್ತು. ಈ 30 ವರ್ಷದಲ್ಲಿ ನಿಮ್ಮ ತಾತ 10 ವರ್ಷ ಅಧ್ಯಕ್ಷರಾಗಿದ್ರು. ಆಮೇಲೆ 20 ವರ್ಷಗಳಿಂದ ನಾನೇ ಇದ್ದೀನಿ. ಎಲೆಕ್ಷನ್ ಅವಶ್ಯಕತೆ ಇಲ್ದೇನೆ ಪ್ರತಿ ವರ್ಷ ನನ್ನೇ ಏಕಪಕ್ಷೀಯವಾಗಿ ಆರಿಸ್ತಾ ಬಂದಿದ್ದಾರೆ. ಈ ಸಲ ಕೂಡ ನನ್ನನ್ನೇ ಇರು ಅಂತಿದ್ದಾರೆ. ಈಗ ಮತ್ತೆ ಅದ್ರ ಬಗ್ಗೆ ಮಾತಾಡೋಂಥದ್ದು ಏನಿದೆಮ್ಮ? ಈಗಲೂ ಕೂಡ ನೀವೇ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಲ್ವಾ? ಇಲ್ಲಮ್ಮ, ಈ ಸಾರಿ ನಾನಿರ್ಬೇಕು ಅನ್ಕೋತಿಲ್ಲ. ಬೇಡಮ್ಮ, ನೀವೇ ಇರಬೇಕು ಅಂತ ಹೇಳ್ತಿದ್ದೀವಿ, ಆದರೆ ನೀವೇ ಕೇಳ್ತಿಲ್ಲ. ನೀವಾದ್ರೂ ಹೇಳಿ ಭೂಪತಿಯವರೇ. ಅಧ್ಯಕ್ಷೆಯಾಗಿ ಅವಳ ನಿರ್ಧಾರ ಏನಿರುತ್ತೋ ನನ್ನ ನಿರ್ಧಾರನೂ ಅದೇನೆ. ಇನ್ನು ನಾನೇನ್ ಹೇಳಿ ಇವಾಗ ನೀನ್ ಬೇಡ ಅಂತಿರೋದಕ್ಕೆ ಕಾರಣ ಏನಮ್ಮ? ಅಧ್ಯಕ್ಷೆಯಾಗಿ ನೀನಿರೋದಕ್ಕೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಇವರೆಲ್ಲರೂ ಸಂತೋಷವಾಗಿ ಇರಬೇಕಾದ್ರೆ ನೀನ್ ಯಾಕಮ್ಮ ಬೇಡ ಅಂತಿದ್ಯಾ? ಇಲ್ಲ ಕಣೋ, ಯಾವಾಗ್ಲೂ ಒಬ್ರೇ ಇದ್ರೆ ನಿರ್ಧಾರಗಳಲ್ಲಿ ಬದಲಾವಣೆ ಇರಲ್ಲ, ವಿಧಾನದಲ್ಲೂ ಬದಲಾವಣೆ ಬರಲ್ಲ. ಇಪ್ಪತ್ತು ವರ್ಷಗಳಿಂದ ನಾನೆಂಥ ನಿರ್ಧಾರಗಳನ್ನು ತಗೊಂಡಿದ್ನೋ, ನನ್ನಿಂದ ಕರಕುಶಲ ಸಂಘಕ್ಕೆ ನನ್ನಿಂದ ಏನ್ ಒಳ್ಳೇದಾಗಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ನೂ ಚೆನ್ನಾಗಿರ್ಬೇಕು ಅಂತ ಅನ್ಕೋತಿದ್ದೀನಿ. ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಆಲೋಚನೆಗಳು ಬದಲಾಗಬೇಕು. ಆಲೋಚನೆಗಳು ಬದಲಾಗಬೇಕು ಅಂದ್ರೆ ಆಲೋಚನೆ ಮಾಡೋ ವ್ಯಕ್ತಿಗಳಿರ್ಬೇಕು. ಹಾಗಂತ ನೀವು ಹೊರಗ್ನವ್ರನ್ನ ಯಾರನ್ನಾದ್ರೂ ಮಾಡಿದ್ರಿ ಅಂದ್ರೆ ನಮ್ಮವರು ನಂಬೋದಿಲ್ಲಮ್ಮ. ಹೊರಗಡೆಯವರು ಕೊಡ್ಬೇಕು ಅಂತ ನಾನು ಅನ್ಕೋತಿಲ್ಲ, ಹಾಗೇನೆ ನಾನು ಇರಬೇಕು ಅನ್ಕೋತಿಲ್ಲ. ನನ್ನ ಪರವಾಗಿ ನನ್ನ ಮನೆಯವರೇ ಯಾರೋ ಒಬ್ರು ಇರ್ತಾರೆ. ಅಲ್ಲಮ್ಮ, ಯಾರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅನ್ಕೊಂಡಿದ್ದೀರೋ ನೀವೇ ಆಯ್ಕೆ ಮಾಡಿಬಿಡಬಹುದಲ್ವಾ? 2,000 ಜನರಿಗೆ ಅಧ್ಯಕ್ಷತೆ ವಹಿಸಬೇಕು ಅಂದ್ರೆ ಅವರನ್ನ ಒಂದು ಕ್ಷಣದಲ್ಲಿ ನಿರ್ಧರಿಸಕ್ಕೆ ಆಗಲ್ಲ. ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಇದರಲ್ಲಿ ಯೋಚನೆ ಮಾಡೋದೇನಿದೆ ಅಜ್ಜಿ? ಯಾರ್ದಾದ್ರೂ ಹೆಸರು ಹೇಳಿ, ಅವರೇ ನೋಡ್ಕೊಳ್ತಾರೆ. ಅಧ್ಯಕ್ಷರ ಸ್ಥಾನ ಅಂದ್ರೆ ಅದು ಅಲಂಕಾರ ಅಲ್ಲ, ಜವಾಬ್ದಾರಿ. ಆ ಜವಾಬ್ದಾರಿನ ಹೊರೋರ್ಗೆ ಅದ್ರ ಬೆಲೆ ಗೊತ್ತಿರಬೇಕು.
ಅದ್ರ ಕಷ್ಟನೂ ಗೊತ್ತಿರಬೇಕು. ಆ ಕಷ್ಟನ ಬಗೆಹರಿಸೋ ಬುದ್ಧಿವಂತಿಕೆ ಕೂಡ ಇರಬೇಕು. ಅದಕ್ಕೆ ಒಂದು 4 ದಿನದವರೆಗೆ ಸಮಯ ತಗೊಂಡು ಇದಕ್ಕೆ ನಮ್ಮ ಮನೆಯಲ್ಲಿ ಯಾರು ಸರಿಯಾದವರು ಅಂತ ನಿರ್ಧರಿಸಿ ಆ ಹೆಸರನ್ನ ಎಲ್ಲರೂ ಒಪ್ಕೊಂಡ್ರೆ ಆವಾಗ ಈ ಪ್ರತೀಕನ ಅವ್ರ ಕೈಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಚುನಾವಣೆ ಮಾಡೋಣ. ನಿಮ್ ಮನೆಯವರು ಅಂದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲಮ್ಮ. ನೀವು ಯಾವ ಹೆಸರನ್ನು ಹೇಳ್ತಿರೋ ನಾವು ಅವರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸ್ತೀವಿ. ಯೋಚನೆ ಮಾಡಿ ಹೇಳಿಮ್ಮ, ನಾವಿನ್ ಬರ್ತೀವಿ. ನಾವು ಬರ್ತೀವಿ. ಹೋಗಿ ಬನ್ನಿ. ಅಧ್ಯಕ್ಷರ ಪದವಿ ಅಂದ್ರೆ ಎಲ್ಲರ ಮೇಲೂ ಹಕ್ಕು ಚಲಾಯಿಸೋದು. ಯಾವಾಗಲೂ ಮನೆಯವರೆಲ್ಲರೂ ನನ್ನ ಮೇಲೆ ಯಜಮಾನಿಕೆ ಚಲಾಯಿಸೋದೇ ಹೊರತು ಯಾವತ್ತಾದರೂ ನಾನು ಯಾರ ಮೇಲಾದರೂ ಯಜಮಾನಿಕೆ ಚಲಾಯಿಸೋಕ್ಕಾಗಿದೆಯಾ? ಅದಕ್ಕೆ ಈ ಪದವಿನ ಹೇಗಾದರೂ ನಾನೇ ಪಡ್ಕೋಬೇಕು. ಅಮ್ಮನ್ಗೆ ಎಲ್ರೂ ಗೌರವ ಕೊಡೋದು ಆ ಪದವಿಯಿಂದನೇ ಅಲ್ವಾ? ಆ ಪದವಿ ನನಗ್ ಸಿಕ್ಕಿದ್ರೆ ನನ್ ಗೌರವ ಜಾಸ್ತಿ ಆಗತ್ತೆ. ಪಾರ್ವತಿ, ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಅಂತ ನಮಗಾದ್ರೂ ಹೇಳು. ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ ರೀ. ಈ 4 ದಿನ ನಾನು ಗಮನಿಸ್ತೀನಿ. ನಮ್ಮಲ್ಲಿ ಯಾರಾದ್ರೆ ಚೆನ್ನಾಗಿರುತ್ತೋ ಆಮೇಲೆ ಹೇಳ್ತೀನಿ. ಅನುಪಮ, ಎಲ್ರಿಗೂ ಊಟದ ಏರ್ಪಾಡು ಮಾಡು. ಸರಿಮ್ಮ. ಕಲ್ಯಾಣಿ ಬಾ. ಆಂಟಿ, ಇವಾಗ ಈ ಅಧ್ಯಕ್ಷ ಆಗೋದ್ರಿಂದ ಲಾಭ ಏನು? ಅದರಲ್ಲಿ ಲಾಭ ಏನೂ ಇಲ್ಲ, ಗೌರವ ಮಾತ್ರ ಸಿಗೋದು. ನಿನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ರೆಸ್ಪೆಕ್ಟ್. ಓ, ರೆಸ್ಪೆಕ್ಟ್ಗೋಸ್ಕರನಾ? ನಿಮಗಿಲ್ಲಿ ರೆಸ್ಪೆಕ್ಟ್ ಇಲ್ವಾ? ಈ ಮನೇಲಿ ಅನುಪಮಂಗೆ ಕಲ್ಯಾಣಿಗೆ ಸಿಗೋ ಗೌರವ ನಾನು ಏನೇ ಮಾಡಿದ್ರು ನನಗ್ ಸಿಗ್ತಿಲ್ಲ. ಏನಾಂಟಿ? ಏನೋ ಒಂದು. ಅವೆಲ್ಲ ನಿನಗ್ಯಾಕೆ? ಬಂದವಳು ಬಂದ್ ಕೆಲ್ಸ ನೋಡ್ಕೊಂಡು ಹೋಗ್ಬೋದಲ್ಲ. ಕಳೆಗೆ ಕೇರ್ ಆಫ್ ಅಡ್ರೆಸ್ ಅಂದ್ರೆ ಕಲಾವತಿ. ನಿಮ್ಮ ಮುಖದಲ್ಲಿ ಕಳೆ ಹೋಗ್ಬೇಕು ಅಂದ್ರು, ನಿಮ್ಮ ಮುಖದಲ್ಲಿ ಕಳೆ ಬರ್ಬೇಕು ಅಂದ್ರು, ಅದಕ್ಕೆ ಈ ಕಲಾವತಿನೇ ಕಾರಣ ಅಂತಾಳೆ. ಪ್ರಸ್ತದ ರೂಮಲ್ಲಿ ಮದ್ಮಗಳ ಹಾಗೆ ಆ ನೋಟ ಏನೇ? ಆ ನಾಚಿಕೆ ಯಾಕೆ? ಏನು ಅಂದ್ರೆ ರೂಮಲ್ಲಿ ಬೇರೆ ಯಾರಿರ್ತಾರೆ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ನಾನು ಅದೇ ಕನ್ಫ್ಯೂಸ್ ಆದೆ. ನೀನ್ ಕರೆದಿದ್ದು ನನ್ನೇನಾ? ನಿಮ್ಮನ್ನೇ ಕಣ್ರಿ. ಬೇಡ್ವೆ, ನೀನ್ ಹಾಗೆ ನೋಡ್ಬೇಡ್ವೆ. ಆಗ್ಲೇ ಅತ್ತೆ ಹತ್ರ ನಿನ್ ಧ್ವನಿ ಬದಲಾದಾಗ್ಲೇ ನನ್ಗೆ ಅನುಮಾನ ಬಂತು.